ಬಿಟ್ಟೆ. ಮೂವಿ ನೋಡಿದ್ಮೇಲೆ ನಾನಂತೂ ರಾತ್ರಿ ಪೂರ್ತಿ ನಿದ್ರೆ ಮಾಡಲೇ ಇಲ್ಲ. ಕನಸಲ್ಲೂ ಕೂಡ ನನಗೆ ಸುಭಾಷ್ ಕಾಣಿಸ್ತಾ ಇದ್ದ. ಅಷ್ಟು ಸೂಪರ್ ಆಗಿತ್ತು ಮೂವಿ ಅಂತೂ. ತುಂಬಾನೇ ಎಂಜಾಯ್ ಮಾಡಿದೆ. ಥ್ರಿಲ್ಲಿಂಗ್ ಮೂವಿ, ಫ್ರೆಂಡ್ಶಿಪ್ ಅಂತೂ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಮೂವಿ ಹೆಸರು ಏನಂತ ಕೇಳ್ತಿದ್ದೀರಾ? ಮಂಜು ಮೇಲ್ ಬಾಯ್ಸ್ ಅಂತ ಹೇಳಿ. ಸ್ನೇಹಿತರೆಲ್ಲ ಒಂದು ಟ್ರಿಪ್ಪಿಗೆ ಹೋಗಿರ್ತಾರೆ. ಅಲ್ಲಿ ಬಂದು ಒಂದು ಗುಣ ಕೇವ್ ಅಂತ ಒಂದು ಜಾಗಕ್ಕೆ ಹೋಗಿರ್ತಾರೆ. ಅದು ಒರಿಜಿನಲ್ ನೇಮ್ ಡೆವಿಲ್ಸ್ ಕಿಚನ್ ಅಂತ. ಕೇಳಿದ್ರೇ ಭಯ ಆಗ್ತಿದೆಯಲ್ಲ, ನನಗಂತೂ ತುಂಬಾನೇ ಭಯ ಆಯಿತು. ಮೂವಿ ನೋಡಿದ್ಮೇಲೆ ಇನ್ನೂ 6 ತಿಂಗಳು ನಾನಂತೂ ಯಾವ ಟ್ರಿಪ್ಗೆ ಹೋಗಲ್ಲ. ಹೋದ್ರೂ ರಿಸ್ಟ್ರಿಕ್ಟೆಡ್ ಏರಿಯಾ ಅಂತಿತ್ತು ಅಂದರೆ ಆ ಕಡೆ ಮುಖ ಕೂಡ ಹಾಕಲ್ಲ. ಅಷ್ಟು ಭಯ ಆಗೋಗಿತ್ತು. ರಿಯಲ್ ಲೈಫ್ನಲ್ಲಿ ಅಂಥ ಸ್ನೇಹಿತರನ್ನ ಪಡ್ಕೊಂಡಿರೋ ಅಂಥವ್ರೆ ಪುಣ್ಯವಂತರು. ಅವ್ರು ಯಾರು ಅವ್ರ ಜೀವನ ಒತ್ತೆ ಇಟ್ಟು ಸೇವ್ ಮಾಡಿದ್ರಲ್ಲ. ಈಗಿನ ಕಾಲದಲ್ಲಿ ಅಂಥ ಫ್ರೆಂಡ್ಶಿಪ್ ಸಿಗೋದೇ ಕಷ್ಟ. ನಿಮ್ಗೇನಾದರೂ ಸಿಕ್ಕಿದ್ರೆ ಅಂಥ ಫ್ರೆಂಡ್ಶಿಪ್ ಯಾವತ್ತೂ ಮಿಸ್ ಮಾಡ್ಕೋಬೇಡಿ. ನನಗಂತೂ ಈಗ ಸದ್ಯಕ್ಕೆ ಅಂಥ ಫ್ರೆಂಡ್ಸ್ ಯಾರೂ ಸಿಕ್ಕಿಲ್ಲ. ಮುಂದೆ ಸಿಗ್ಬೋದೇನೋ. ಮೂವಿ ಹಾಟ್ಸ್ಟಾರಲ್ಲಿದೆ.